ಪಿಕ್ಚರ್ ಶುರುವಾಗೋದು ಎಡ್ಡಿ ರೂಮಲ್ಲಿ ಯಾರೋ ಬಾಗಿಲು ಮುರಿದು ಒಳಗೆ ನುಗ್ಗಿ ಅವನನ್ನ ಕೊಲ್ಲೋಕೆ ಜೋರಾಗಿ ಬಡಿತಾ ಇರ್ತಾರೆ. ಅದಕ್ಕೆ ಎಡ್ಡಿ ಬಾಲ್ಕನಿಗೆ ಬಂದು ಸಿಕ್ಕಿಹಾಕಿಕೊಳ್ಳೋದಕ್ಕಿಂತ ಸಾಯೋದೇ ಲೇಸು ಅಂತ ಕೆಳಗೆ ಹಾರೋಕೆ ಯೋಚನೆ ಮಾಡ್ತಾನೆ. ಈ ಟೈಮಲ್ಲಿ ಎಡ್ಡಿ ಫ್ಲ್ಯಾಶ್ಬ್ಯಾಕ್ ಕತೆ ಹೇಳೋಕೆ ಶುರು ಮಾಡ್ತಾನೆ. ತಾನು ಕುಡುಕ ಆಗಿದ್ರೂ ರೈಟರ್ ಆಗೋಕೆ ಟ್ರೈ ಮಾಡ್ತಿದ್ದೆ, ಆದ್ರೆ ಬರೆಯೋಕೆ ಬರ್ತಿರ್ಲಿಲ್ಲ ಅಂತ ಹೇಳ್ತಾನೆ. ದಿನಗಳು ಕಳೀತಾ ಇವೆ. ಎಡ್ಡಿ ಲ್ಯಾಪ್ಟಾಪ್ ಮುಂದೆ ಕೂತಿದ್ದಾನೆ. ಕಾಂಟ್ರಾಕ್ಟ್ ತಗೊಂಡಿರೋ ಬುಕ್ ಬಗ್ಗೆ ಒಂದು ಅಕ್ಷರ ಕೂಡ ಟೈಪ್ ಮಾಡೋಕೆ ಆಗ್ತಿಲ್ಲ. ಫುಲ್ ಫೇಲ್ಯೂರ್ ಆಗಿಬಿಟ್ಟಿದ್ದಾನೆ. ಒಂದು ದಿನ ಅವನ ಮಾಜಿ ಲವರ್ ಲಿಂಡಿ ಸಿಗ್ತಾಳೆ. ಬರೆಯೋದನ್ನ ಮುಂದುವರಿಸು ಅಂತ ಧೈರ್ಯ ತುಂಬುತ್ತಾಳೆ. ಆದ್ರೆ ಎಡ್ಡಿ ಪ್ರಪೋಸ್ ಮಾಡಿದಾಗ ಕಾಲೇಜ್ ಫ್ರೆಂಡ್ ಮೆಲಿಸ್ಸಾ ಜೊತೆಗಿನ ಹಳೆ ಮದುವೆ ಮುರಿದು ಬಿದ್ದಿದ್ದಕ್ಕೆ ಅವಳು ರಿಜೆಕ್ಟ್ ಮಾಡ್ತಾಳೆ. ತಾನು ಈಗ ಎಡಿಟರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಲಿಂಡಿ ಹೊರಟು ಹೋಗ್ತಾಳೆ. ಸ್ವಲ್ಪ ಹೊತ್ತಿನಲ್ಲೇ ಎಡ್ಡಿಗೆ ತನ್ನ ಮಾಜಿ ಹೆಂಡತಿಯ ಅಣ್ಣ ವೆರ್ನಾನ್ ಎದುರಾಗ್ತಾನೆ. ವೆರ್ನಾನ್ ಯಾವಾಗಲೂ ಆಡ್ಕೊಳ್ತಾನೆ ಅಂತ ಎಡ್ಡಿಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ. ಇಬ್ರೂ ಕುಡಿಯೋಕೆ ಹೋಗ್ತಾರೆ. ಬುಕ್ ಬರೆಯೋಕೆ ಇನ್ನೂ ಶುರು ಮಾಡಿಲ್ಲ ಅಂತ ಎಡ್ಡಿ ಒಪ್ಪಿಕೊಂಡಾಗ ವೆರ್ನಾನ್ ಮಾರ್ಕೆಟ್ಗೆ ಬರದೇ ಇರೋ ಹೊಸ ಡ್ರಗ್ ಕೊಟ್ಟು ಹೆಲ್ಪ್ ಮಾಡ್ತೀನಿ ಅಂತಾನೆ. ಸಾಮಾನ್ಯ ಮನುಷ್ಯ ತನ್ನ ಬ್ರೈನ್ ಕೇವಲ 20% ಮಾತ್ರ ಯೂಸ್ ಮಾಡ್ತಾನೆ, ಆದ್ರೆ ಈ ಮಾತ್ರೆ ತಗೊಂಡ್ರೆ ನಿನ್ನ ಪೂರ್ತಿ ಬುದ್ಧಿಶಕ್ತಿನ ಅನ್ಲಾಕ್ ಮಾಡಬಹುದು ಅಂತ ಅವನು ಬಿಲ್ಡಪ್ ಕೊಡ್ತಾನೆ. ಶುರುವಿಗೆ ಎಡ್ಡಿ ಆ ಪಿಲ್ ಬೇಡ ಅಂತಾನೆ, ಆದ್ರೆ ವೆರ್ನಾನ್ ಅದರ ಬೆಲೆ $800 ಅಂತ ಹೇಳಿದ್ಮೇಲೆ ಎಡ್ಡಿ ತಗೊಳ್ಳೋಕೆ ಒಪ್ಕೊಳ್ತಾನೆ. ಎಡ್ಡಿ ಆ ಮಾತ್ರೆನ ಇಸ್ಕೋತಾನೆ. ಹೋಗೋ ಮುಂಚೆ ವೆರ್ನಾನ್ ಏನಾದ್ರೂ ಅರ್ಜೆಂಟ್ ಇದ್ರೆ ಫೋನ್ ಮಾಡು ಅಂತ ತನ್ನ ವಿಸಿಟಿಂಗ್ ಕಾರ್ಡ್ ಕೊಡ್ತಾನೆ. ರೂಮಿಗೆ ಬಂದ ಎಡ್ಡಿ ಕುತೂಹಲ ತಡೆಯೋಕೆ ಆಗದೆ ಮಾತ್ರೆ ನುಂಗಿಬಿಡ್ತಾನೆ. ಅಷ್ಟರಲ್ಲೇ ಮನೆ ಓನರ್ ಹೆಂಡ್ತಿ ಎದುರಾಗಿ ಈಗಲೇ ಬಾಡಿಗೆ ಕೊಡು ಅಂತ ಕಿರಿಕ್ ಮಾಡ್ತಾಳೆ. ಎಡ್ಡಿಗೆ ನಡುಕ ಶುರುವಾಗಿ ಮಾತೆ ಹೊರಡಲ್ಲ, ಆದ್ರೆ ಸಡನ್ ಆಗಿ ಡ್ರಗ್ ಕಿಕ್ ಏರುತ್ತೆ. ಅವನ ತಲೆ ರಾಕೆಟ್ ಸ್ಪೀಡಲ್ಲಿ ಓಡೋಕೆ ಶುರುವಾಗುತ್ತೆ. ಸುತ್ತಮುತ್ತ ಇರೋದೆಲ್ಲ ಕ್ಲಿಯರ್ ಆಗಿ ಕಾಣುತ್ತೆ. ಅವಳ ಬ್ಯಾಗಲ್ಲಿ ಲಾ ಬುಕ್ ನೋಡಿ ನೀನು ಲಾ ಸ್ಟೂಡೆಂಟ್ ಅಂತ ಹೇಳ್ತಾನೆ. 12 ವರ್ಷದ ಹಿಂದೆ ನೋಡಿದ್ದ ಆ ಬುಕ್ ನೆನಪಾಗಿದ್ದನ್ನ ಕಂಡು ಅವನಿಗೆ ಫುಲ್ ಶಾಕ್ ಆಗುತ್ತೆ. ಆಮೇಲೆ ಆ ಬುಕ್ ಮತ್ತು ಆತರ ಬಗ್ಗೆ ಡೀಟೇಲ್ ಆಗಿ ಅವಳ ಜೊತೆ ಮಾತನಾಡಿ ಇಂಪ್ರೆಸ್ ಮಾಡ್ತಾನೆ. ಗಲೀಜಾಗಿ ಬಿದ್ದಿರೋ ತನ್ನ ರೂಮಿಗೆ ಬಂದು ಇದೇನ್ ಇಷ್ಟು ಕೆಟ್ಟದಾಗಿದೆ ಅಂತ ಅಚ್ಚರಿ ಪಡ್ತಾನೆ. ಫಟಾಫಟ್ ಅಂತ ರೂಮ್ ಕ್ಲೀನ್ ಮಾಡಿ ಬರೆಯೋಕೆ ಕೂತ್ಕೊಳ್ತಾನೆ. ಐಡಿಯಾಗಳು ಮಳೆ ಸುರಿದ ಹಾಗೆ ಬರ್ತಾ ಇದ್ರೆ ಈ ಡ್ರಗ್ ಎಫೆಕ್ಟ್ ನೋಡಿ ಅವನಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಮಾರನೇ ದಿನ ಎಚ್ಚರಾದಾಗ ಹಳೆ ಎಡ್ಡಿ ತರಾನೇ ಡಲ್ ಆಗಿ ಬಿಡ್ತಾನೆ. ಬರೆದಿದ್ದನ್ನ ಪಬ್ಲಿಷರ್ ಹತ್ರ ತಗೊಂಡು ಹೋದಾಗ ಒಂದೇ ದಿನದಲ್ಲಿ ಇಷ್ಟೊಂದು ಬರೆದಿದ್ದಾನಲ್ಲ ಅಂತ ಆ ಎಡಿಟರ್ಗೆ ಫುಲ್ ಆಶ್ಚರ್ಯ ಆಗುತ್ತೆ. ಬರೀ 3 ಪೇಜ್ ಓದಿ ಮೇಡಮ್, ಇಷ್ಟ ಆಗಿಲ್ಲ ಅಂದ್ರೆ ನೀವು ಕೊಟ್ಟಿರೋ ಅಡ್ವಾನ್ಸ್ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಮನೆಗೆ ಬಂದು ನೋಡಿದ್ರೆ ಎಡಿಟರ್ ಅರ್ಜೆಂಟಾಗಿ ಕಾಲ್ ಮಾಡು ಅಂತ ಮೆಸೇಜ್ ಹಾಕಿರ್ತಾಳೆ. 40 ಪೇಜ್ ಓದಿದ್ದೀನಿ, ಅದ್ಭುತವಾಗಿದೆ, ಇನ್ನೂ ಬೇಕೇ ಬೇಕು ಅಂತ ಅವಳು ಫಿದಾ ಆಗಿಬಿಟ್ಟಿರ್ತಾಳೆ. ಅವಳು ಅವನ ಟ್ಯಾಲೆಂಟ್ ನೋಡಿ ಬೆರಗಾಗ್ತಾಳೆ. ಆದ್ರೆ ಎಡ್ಡಿ ಅವಳಿಗೆ ಕಾಲ್ ಮಾಡೋ ಮುಂಚೆ ವೆರ್ನಾನ್ ಮನೆಗೆ ಹೋಗ್ತಾನೆ. ಅಲ್ಲಿ ವೆರ್ನಾನ್ ಸಖತ್ತಾಗಿ ಏಟು ತಿಂದಿರ್ತಾನೆ. ಇನ್ನೊಂದು ಮಾತ್ರೆ ಕೊಡು ಅಂತ ಎಡ್ಡಿ ಕೇಳ್ತಾನೆ. ಆದ್ರೆ ಇದು ಇನ್ನೂ ಟೆಸ್ಟಿಂಗ್ ಹಂತದಲ್ಲಿದೆ, ಪ್ರಾಣಕ್ಕೆ ಅಪಾಯ ಬರಬಹುದು ಅಂತ ವೆರ್ನಾನ್ ವಾರ್ನಿಂಗ್ ಕೊಡ್ತಾನೆ. ಸರಿ, ನಂಗೆ ಹುಷಾರಿಲ್ಲ, ನೀನು ಹೋಗಿ ಲಾಂಡ್ರಿಯಿಂದ ನನ್ನ ಸೂಟ್ ಮತ್ತು ತಿಂಡಿ ತಗೊಂಡು ಬಂದ್ರೆ ಮಾತ್ರೆ ಕೊಡ್ತೀನಿ ಅಂತ ವೆರ್ನಾನ್ ಕಂಡೀಷನ್ ಹಾಕ್ತಾನೆ. ಎಡ್ಡಿ ಓಡೋಗಿ ಕೆಲಸ ಮುಗಿಸಿಕೊಂಡು ಬರ್ತಾನೆ. ಆದ್ರೆ ಬಂದು ನೋಡಿದ್ರೆ ಬಾಗಿಲು ತೆಗೆದಿದೆ. ಯಾರೋ ವೆರ್ನಾನ್ನ ಕೊಲೆ ಮಾಡಿ ಇಡೀ ಮನೆ ಜಾಲಾಡಿದ್ದಾರೆ. ಎಡ್ಡಿ ಭಯಪಟ್ಟು ಪೊಲೀಸ್ಗೆ ಫೋನ್ ಮಾಡ್ತಾನೆ. ಕೊಲೆ ಮಾಡಿದವನು ಖಂಡಿತ ಆ ಮಾತ್ರೆಗಾಗೆ ಹುಡುಕಿಕೊಂಡು ಬಂದಿರಬೇಕು ಅಂತ ಅವನಿಗೆ ಡೌಟ್ ಬರುತ್ತೆ. ಎಡ್ಡಿ ತಾನೇ ಆ ಮಾತ್ರೆ ಹುಡುಕೋಕೆ ಶುರು ಮಾಡ್ತಾನೆ. ಕೊನೆಗೆ ಓವನ್ ಒಳಗಡೆ ಡ್ರಗ್ಸ್, ದುಡ್ಡು ಮತ್ತೆ ಕಸ್ಟಮರ್ ಲಿಸ್ಟ್ ಸಿಗುತ್ತೆ. ಅದನ್ನೆಲ್ಲ ಬಾಚಿಕೊಂಡು ಬಿಡ್ತಾನೆ. ಪೊಲೀಸರು ಬಂದು ವಿಚಾರಣೆ ಮಾಡಿ ಅವನನ್ನ ಬಿಟ್ಟು ಬಿಡ್ತಾರೆ. ಆ ಕ್ಷಣದಿಂದ ಎಡ್ಡಿ ಲೈಫೇ ಕಂಪ್ಲೀಟ್ ಆಗಿ ಚೇಂಜ್ ಆಗೋಕೆ ಶುರುವಾಗುತ್ತೆ. ದಿನ ಒಂದು ಮಾತ್ರೆ ನುಂಗೋಕೆ ಶುರು ಮಾಡ್ತಾನೆ. ಸ್ಟೈಲಿಶ್ ಆಗಿ ರೆಡಿ ಆಗ್ತಾನೆ. 4 ದಿನದಲ್ಲಿ ಬುಕ್ ಬರೆದು ಮುಗಿಸ್ತಾನೆ. ಜೊತೆಗೆ ಹೊಸ ಭಾಷೆ, ಹೊಸ ಫ್ರೆಂಡ್ಸ್ ಅಂತ ಮಿಂಚುತ್ತಾನೆ. ಇನ್ನೂ ಜಾಸ್ತಿ ದುಡ್ಡು ಬೇಕು ಅಂತ ಎಡ್ಡಿ ಶೇರ್ ಮಾರ್ಕೆಟ್ಗೆ ಇಳಿದು ಲಾಭ ಮಾಡ್ಕೊಳ್ತಾನೆ. ಆದ್ರೆ ಅವನ ಆಸೆಗೆ ಬ್ಯಾಂಕ್ ಲೋನ್ ಸಾಲಲ್ಲ ಅಂತ ಗೊತ್ತಾಗುತ್ತೆ. ಮೀಟರ್ ಬಡ್ಡಿ ದಂಧೆ ಮಾಡೋ ರೌಡಿ ಹತ್ರ ಹೋಗಿ ಮಾರ್ಕೆಟ್ನಲ್ಲಿ ಹಾಕೋಕೆ ಅಂತ $1 ಲಕ್ಷ ಸಾಲ ತಗೊಳ್ತಾನೆ. ಆಮೇಲೆ ಟ್ರೇಡಿಂಗ್ ಆಫೀಸಲ್ಲಿ ಕೆಲಸಗಿಟ್ಟಿಸಿಕೊಂಡು ತನ್ನ ಆಸ್ತಿಯನ್ನ $2 ಮಿಲಿಯನ್ ಏರಿಸ್ತಾನೆ. ಇದರಿಂದ ಫೇಮಸ್ ಆಗಿ ಟಿವಿ ಚಾನೆಲ್ನವರೆಲ್ಲ ಅವನ ಹಿಂದೆ ಬೀಳ್ತಾರೆ. ಎಡ್ಡಿ ಮತ್ತೆ ಲಿಂಡಿ ಒಂದಾಗ್ತಾರೆ. ಡಿನ್ನರ್ಗೆ ಹೋಗಿ ವಾಪಸ್ ಬರುವಾಗ ಯಾರೋ ಒಬ್ರು ಫಾಲೋ ಮಾಡ್ತಿರೋದು ನೋಡಿ ಎಡ್ಡಿಗೆ ಟೆನ್ಷನ್ ಶುರುವಾಗುತ್ತೆ. ಇನ್ನೊಂದು ದಿನ ಶೇರ್ ಮಾರ್ಕೆಟ್ ಕಿಂಗ್ ಕಾರ್ಲ್ನ ಭೇಟಿ ಮಾಡ್ತಾನೆ. ತಾನು ಏನೋ ಸ್ಪೆಷಲ್ ಟ್ರೀಟ್ಮೆಂಟ್ ತಗೊಳ್ತಿರೋದ್ರಿಂದ ಇಷ್ಟು ಶಾರ್ಪ್ ಆಗಿದ್ದೀನಿ ಅಂತ ಸುಳಿವು ಕೊಡ್ತಾನೆ. ಇಂಪ್ರೆಸ್ ಆದ ಕಾರ್ಲ್, ನೀನು ಒಂಥರ ಸ್ಪೆಷಲ್ ಬಿಡು ಅಂತ ಹೇಳಿ ಎನರ್ಜಿ ಕಂಪನಿ ಫೈಲ್ಸ್ ಕೊಟ್ಟು ಆಫೀಸ್ಗೆ ಹೋದ ತಕ್ಷಣ ಸ್ಟಡಿ ಮಾಡಿ ಹೇಳು ಅಂತಾನೆ. ಅನಾಲಿಸಿಸ್ ಮುಗಿಸಿದ ಎಡ್ಡಿ ಆ 2 ಕಂಪನಿಗಳನ್ನ ಕಂಟ್ರೋಲ್ ಮಾಡದೆ ಮಾರ್ಕೆಟ್ ಆಳೋಕೆ ಆಗಲ್ಲ ಅಂತ ಹೇಳ್ತಾನೆ. ಕಾರ್ಲ್ ಖುಷಿಯಾಗಿ ಇನ್ನೊಂದು ಮೀಟಿಂಗ್ ಫಿಕ್ಸ್ ಮಾಡ್ತಾನೆ.
ಕಾರಿಂದ ಇಳಿದ ಎಡ್ಡಿಗೆ ತಾನು ನಡೆದುಕೊಂಡು ಸಿಟಿ ಸೆಂಟರ್ಗೆ ಯಾವಾಗ ಬಂದೆ ಅನ್ನೋದೇ ನೆನಪಿರಲ್ಲ. ಟೈಮ್ ಹಾರೋಗಿರೋದು ಗೊತ್ತಾಗಿ ಗಾಬರಿ ಆಗ್ತಾನೆ. ಅವನ ಮೈಂಡ್ ಆಗಾಗ ಸ್ವಿಚ್ ಆಫ್ ಆದ ಹಾಗೆ ಆಗಿ ನಡುನಡುವೆ ಏನಾಯ್ತು ಅಂತಾನೆ ಅವನಿಗೆ ನೆನಪೇ ಇರಲ್ಲ. ಈ ಸೈಡ್ ಎಫೆಕ್ಟ್ಸ್ ನೋಡಿ ಎಡ್ಡಿ ಮಾರನೇ ದಿನ ಮಾತ್ರೆ ತಗೊಳ್ಳಲ್ಲ. ಆದ್ರೆ ಕೆಲಸ ಮಾಡೋಕೆ ಕಷ್ಟ ಆಗಿ ಸಣ್ಣ ವಿಷಯ ಕೂಡ ದೊಡ್ಡ ಪ್ರಾಬ್ಲಮ್ ತರ ಕಾಣುತ್ತೆ. ಹುಷಾರಿಲ್ಲ, ಕಾಲ್ ಮೀಟಿಂಗ್ ಕ್ಯಾನ್ಸಲ್ ಮಾಡು ಅಂತ ಅಸಿಸ್ಟೆಂಟ್ಗೆ ಹೇಳ್ತಾನೆ. ಆದ್ರೆ ಅವಳು ಇದೊಂದು ಪರೀಕ್ಷೆ, ನೀನು ಧೈರ್ಯ ಮಾಡಿ ಹೋಗಲೇಬೇಕು ಅಂತ ಫೋರ್ಸ್ ಮಾಡ್ತಾಳೆ. ಇಷ್ಟವಿಲ್ಲದಿದ್ರೂ ಎಡ್ಡಿ ಮಾತ್ರೆ ಇಲ್ಲದೆ ಕಾಲ್ನ ಭೇಟಿ ಮಾಡ್ತಾನೆ. ಆದ್ರೆ ತಲೆ ಓಡದೆ ಏನೇನೋ ಒದರೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಟಿವಿಯಲ್ಲಿ ಹೋಟೆಲ್ನಲ್ಲಿ ಕೊಲೆಯಾದ ಹುಡುಗಿ ನ್ಯೂಸ್ ನೋಡ್ತಾನೆ. ಅವಳನ್ನ ನೋಡಿದ ನೆನಪಾಗಿ ಅವನಿಗೆ ಎದೆಬಡಿತ ಜೋರಾಗುತ್ತೆ. ತಾನೇ ಅವಳನ್ನ ಕೊಲೆ ಮಾಡಿರಬಹುದೇನೋ ಅನ್ನೋ ಭಯದಲ್ಲಿ ಮೀಟಿಂಗ್ ಅರ್ಧಕ್ಕೆ ಬಿಟ್ಟು ಎದ್ದು ಓಡಿ ಹೋಗ್ತಾನೆ. ಮನೆಗೆ ಬಂದರೆ ಮೆಲಿಸಾ ಮೆಸೇಜ್ ಮಾಡಿರ್ತಾಳೆ. ಬೆರ್ನಾನ್ ಕೊಟ್ಟಿರೋ ಮಾತ್ರೆಗಳು ತುಂಬಾ ಡೇಂಜರ್, ಅದನ್ನ ತಗೋಬೇಡ ಅಂತ ವಾರ್ನ್ ಮಾಡಿರ್ತಾಳೆ. ಅವಳನ್ನ ಮೀಟ್ ಮಾಡೋಕೆ ಕರೆದು ಬೆರ್ನಾನ್ ಲಿಸ್ಟ್ನಲ್ಲಿದ್ದ ಎಲ್ಲರಿಗೂ ಫೋನ್ ಮಾಡ್ತಾನೆ. ಆದ್ರೆ ಅವರೆಲ್ಲ ಒಂದೋ ಕಾಯಿಲೆ ಬಿದ್ದಿದ್ದಾರೆ, ಇಲ್ಲ ಸತ್ತೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಲಿಸ್ಟ್ನ ಕೊನೆಯ ವ್ಯಕ್ತಿಗೆ ಫೋನ್ ಮಾಡಿದ್ರೆ ತನ್ನನ್ನೇ ಫಾಲೋ ಮಾಡ್ತಿದ್ದವನು ಪಕ್ಕದಲ್ಲೇ ಕೂತಿದ್ದ ಅಂತ ಗೊತ್ತಾಗುತ್ತೆ. ಅವನು ಅಟ್ಟಿಸಿಕೊಂಡು ಬಂದರೂ ಎಡ್ಡಿ ಟ್ಯಾಕ್ಸಿ ಹತ್ತಿ ತಪ್ಪಿಸಿಕೊಳ್ತಾನೆ. ಮೆಲಿಸಾಳನ್ನ ಭೇಟಿಯಾದಾಗ ಅವಳು ಮಾತ್ರೆ ಬಿಟ್ಟು ಪೂರ್ತಿ ಹಾಳಾಗಿರೋದು ಕಾಣುತ್ತೆ. ಡ್ರಗ್ ಬಿಟ್ಟವರು ಹುಚ್ಚರಾಗ್ತಾರೆ, ಇಲ್ಲ ಸಾಯ್ತಾರೆ ಅಂತ ಅವಳು ಅಳ್ತಾಳೆ. ಮಾತ್ರೆ ತಗೊಳ್ಳೋದನ್ನ ನಿಲ್ಲಿಸಬೇಡ, ನಿಧಾನವಾಗಿ ಡೋಸ್ ಕಡಿಮೆ ಮಾಡ್ತಾ ಬಂದು ಆಮೇಲೆ ನಿಲ್ಲಿಸು ಅಂತ ಬುದ್ಧಿವಾದ ಹೇಳಿ ಅವಳು ಹೊರಟು ಹೋಗ್ತಾಳೆ. ನಂತರ ಎಡ್ಡಿ ಸಾಲ ಕೊಟ್ಟವನನ್ನ ಭೇಟಿ ಮಾಡ್ತಾನೆ. ಬಾಕಿ ಹಣದ ವಿಚಾರವಾಗಿ ಇಬ್ಬರ ಮಧ್ಯೆ ಜೋರು ಜಗಳ ಆಗುತ್ತೆ. ಎಡ್ಡಿ ಕೈಯಿಂದ ಬಿದ್ದ ಮಾತ್ರೆನ ನೋಡಿ ಆ ರೌಡಿ ಅದನ್ನ ಎತ್ತಿಕೊಂಡು ನುಂಗಿಬಿಡ್ತಾನೆ. ಎಡ್ಡಿ ಸಾಲ ತೀರಿಸೋಕೆ ಬ್ಯಾಂಕ್ಗೆ ಹೋಗಿ ದುಡ್ಡು ತರ್ತಾನೆ. ಹುಷಾರಿಲ್ಲದ ಎಡ್ಡಿ ಲಿಂಡಿ ಆಫೀಸ್ಗೆ ಹೋಗಿ ಎಲ್ಲ ಸತ್ಯ ಹೇಳ್ತಾನೆ. ನಿನ್ನ ಮನೇಲಿ ಮುಚ್ಚಿಟ್ಟಿರೋ ಮಾತ್ರೆ ತಂದುಕೊಡು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಲಿಂಡಿ ಮಾತ್ರೆ ತರ್ತಾಳೆ. ಆದ್ರೆ ಆ ಸ್ಟಾಕರ್ ಅವಳ ಹಿಂದೆಯೇ ಬರ್ತಾನೆ. ಅವಳು ದಾರಿಯಲ್ಲಿ ಒಬ್ಬ ಹುಡುಗನ ಸಹಾಯ ಕೇಳ್ತಾಳೆ. ಆದ್ರೆ ಆ ರೌಡಿ ಅವನನ್ನ ಸಾಯಿಸಿಬಿಡ್ತಾನೆ. ಕಂಗಾಲಾದ ಲಿಂಡಿ ಎಡ್ಡಿಗೆ ಫೋನ್ ಮಾಡ್ತಾಳೆ. ನೀನು ಕೂಡಲೇ ಒಂದು ಮಾತ್ರೆ ನುಂಗು, ನಾನು ದಾರಿ ಹೇಳ್ತೀನಿ ಅಂತ ಎಡ್ಡಿ ಐಡಿಯಾ ಕೊಡ್ತಾನೆ. 30 ಸೆಕೆಂಡ್ನಲ್ಲಿ ಮಾತ್ರೆ ಕಿಕ್ ಹತ್ತಿ ಅವಳು ಚಾಲಾಕಿತನದಿಂದ ತಪ್ಪಿಸಿಕೊಂಡು ಎಡ್ಡಿಗೆ ಮಾತ್ರೆ ತಂದುಕೊಡ್ತಾಳೆ. ಅವನು ಒಂದನ್ನ ನುಂಗಿ ಮತ್ತೆ ಶಾರ್ಪ್ ಆಗ್ತಾನೆ. ಎಲ್ಲ ಸೆಟಲ್ ಆದ್ಮೇಲೆ ಮಾತ್ರೆ ಬಿಟ್ಟು ಬಿಡ್ತೀನಿ ಅಂತ ಎಡ್ಡಿ ಪ್ರಾಮಿಸ್ ಮಾಡ್ತಾನೆ. ಆದ್ರೆ ಲಿಂಡಿ ನಂಬದೆ ಅವನನ್ನು ಬಿಟ್ಟು ಹೋಗ್ತಾಳೆ. ಅಷ್ಟರಲ್ಲಿ ಆ ಸಾಲ ಕೊಟ್ಟವನು ಬಂದು ಮಾತ್ರೆ ಬೇಕೇ ಬೇಕು ಅಂತ ಪೀಡಿಸುತ್ತಾನೆ. ಎಡ್ಡಿ ಅವನ ಪೀಡೆ ತೊಲಗಲಿ ಅಂತ ಕೊಟ್ಟು ಕಳಿಸ್ತಾನೆ. ದಿನಗಳು ಉರುಳುತ್ತವೆ. ಎಡ್ಡಿ ಮತ್ತೆ ಕಾಲ್ ಜೊತೆ ಕೆಲಸ ಶುರು ಮಾಡಿ ಆ ಗ್ರೂಪ್ನ ದೊಡ್ಡ ಸಂಸ್ಥೆಗೆ ಲೀಡರ್ ಆಗ್ತಾನೆ. ಡೋಸ್ ಮೈಂಟೇನ್ ಮಾಡ್ಕೊಂಡು ಹೋಗ್ತಾನೆ. ಹಾಗೆ ಆ ಮಾತ್ರೆನ ಡುಪ್ಲಿಕೇಟ್ ಮಾಡೋಕೆ ಒಬ್ಬ ಲ್ಯಾಬ್ ಡಾಕ್ಟರ್ನ ನೇಮಿಸಿಕೊಳ್ತಾನೆ. ಒಂದು ದಿನ ಆ ಹುಡುಗಿ ಕೊಲೆ ಕೇಸ್ ಬಗ್ಗೆ ಡಿಟೆಕ್ಟಿವ್ ವಿಚಾರಣೆಗೆ ಕರೀತಾನೆ. ಆದ್ರೆ ಎವಿಡೆನ್ಸ್ ಇಲ್ಲ ಅಂತ ಅವನನ್ನ ಬೇಗನೆ ಬಿಟ್ಟು ಬಿಡ್ತಾರೆ. ಹೋಟೆಲ್ಗೆ ಬಂದು ನೋಡಿದ್ರೆ ರೂಮ್ ಅಸ್ತವ್ಯಸ್ತ ಆಗಿರುತ್ತೆ. ಇನ್ಮುಂದೆ ಸೇಫ್ ಆಗಿರೋ ಹೈಟೆಕ್ ಮನೆಗೆ ಶಿಫ್ಟ್ ಆಗಬೇಕು ಅಂತ ಎಡ್ಡಿ ತೀರ್ಮಾನ ಮಾಡ್ತಾನೆ. ಆ ಲೋನ್ ಶಾರ್ಕ್ ಮತ್ತೆ ಸಿಕ್ಕಿ ಇನ್ನೂ ಜಾಸ್ತಿ ಮಾತ್ರೆ ಕೊಡದಿದ್ರೆ ನೀನು ಮಾಡಿದ ಕೊಲೆ ಬಗ್ಗೆ ಎಲ್ಲರಿಗೂ ಹೇಳ್ತೀನಿ ಅಂತ ಎಡ್ಡಿನ ಬ್ಲಾಕ್ ಮೇಲ್ ಮಾಡ್ತಾನೆ. ಮಾರನೇ ದಿನ ಮೀಟಿಂಗ್ನಲ್ಲಿ ಆಟ್ವುಡ್ ಅನ್ನೋ ಕಂಪನಿ ಓನರ್ ಸೈನ್ ಹಾಕೋಕೆ ಬರಬೇಕಿತ್ತು. ಆದ್ರೆ ಅವನ ಹೆಂಡತಿ ಬಂದು ಅವರಿಗೆ ಹುಷಾರಿಲ್ಲ, ಗುಣ ಆದ್ಮೇಲೆ ಬರ್ತಾರೆ ಅಂತ ಹೇಳ್ತಾಳೆ. ಆಟ್ವುಡ್ ಡ್ರೈವರೇ ಇಷ್ಟು ದಿನ ತನ್ನನ್ನ ಫಾಲೋ ಮಾಡ್ತಿದ್ದವನು ಅಂತ ಎಡ್ಡಿಗೆ ಅರ್ಥ ಆಗಿ ಎಲ್ಲ ಲಿಂಕ್ ಸಿಗುತ್ತೆ. ಸಾಕ್ಷಿ ಗುರುತು ಹಿಡಿಯೋಕೆ ಎಡ್ಡಿನ ಮತ್ತೆ ಕರೀತಾರೆ. ಅದಷ್ಟಕ್ಕೆ ಸಾಕ್ಷಿ ಗುರುತು ಹಿಡಿಯಲ್ಲ, ಅವನ ಲಾಯರ್ ಪವರ್ ಯೂಸ್ ಮಾಡಿ ಬಿಡಿಸಿಕೊಂಡು ಬರ್ತಾನೆ. ಎಡ್ಡಿ ಕಾರ್ಲ್ನ ನೋಡೋಕೆ ಹೋದಾಗ ಆಟ್ವುಡ್ ಡೀಲ್ ನಿಂತು ಹೋಗಿದೆ ಅಂತ ನ್ಯೂಸ್ ಬರುತ್ತೆ. ನೀನೇ ಇದನ್ನ ಲೀಕ್ ಮಾಡಿರಬೇಕು ಅಂತ ಕಾರ್ಲ್ ಅನುಮಾನ ಪಡ್ತಾನೆ. ಎಡ್ಡಿ ಮಾತ್ರೆ ತಗೊಳ್ಳೋಕೆ ಹೋದ್ರೆ ಕಿಸೇಲಿ ಇರಲ್ಲ. ಸುಸ್ತಾಗಿ ಮನೆಗೆ ಬಂದಾಗ ತನ್ನ ಲಾಯರೇ ಆಟ್ವುಡ್ಗೂ ಲಾಯರ್ ಅವನೇ ಕದ್ದಿರಬೇಕು ಅಂತ ಎಡ್ಡಿಗೆ ಹೊಳೆಯುತ್ತೆ. ಆ ಸಾಲದ ರೌಡಿ ಮನೆಗೆ ನುಗ್ಗಿ ಮಾತ್ರೆಗಾಗಿ ದಾಂಧಲೆ ಮಾಡ್ತಾನೆ. ಎಡ್ಡಿ ಸಾಯೋಕೆ ಹೋಗಿ ಬೇಡ ಅಂತ ಡ್ರಾಪ್ ಮಾಡಿ ಇಡೀ ಮನೆ ಹುಡುಕಿದ್ರೂ ಒಂದು ಮಾತ್ರೆ ಸಿಗಲ್ಲ. ರೌಡಿ ಒಳಗೆ ಬರ್ತಾನೆ. ಎಡ್ಡಿ ಅವನನ್ನ ಕೊಂದು ಅವನ ರಕ್ತದಲ್ಲಿ ಕರಗಿರೋ ಡ್ರಗ್ ಎಫೆಕ್ಟ್ ಪಡ್ಕೊಳ್ಳೋಕೆ ರಕ್ತವನ್ನೇ ಕುಡಿತಾನೆ. ಆಮೇಲೆ ಎಡ್ಡಿ ಆ ರೌಡಿಯ ಶಿಷ್ಯಂದಿರನ್ನೆಲ್ಲ ಒಬ್ಬೊಬ್ಬರಾಗಿ ಹೊಡೆದು ಉರುಳಿಸ್ತಾನೆ. ಆಟ್ವುಡ್ ಆಸ್ಪತ್ರೆಯಲ್ಲಿ ತೀರಿಕೊಂಡ ಅಂತ ಗೊತ್ತಾಗುತ್ತೆ. ಡ್ರೈವರ್ ಹತ್ರ ಕೇಳಿದಾಗ ಲಾಯರ್ ಮಾತ್ರೆ ಕದ್ದಿದ್ದು ನಿಜ, ಆದ್ರೂ ಆಟ್ವುಡ್ ಬದುಕಲಿಲ್ಲ ಅಂತ ಹೇಳ್ತಾನೆ. ಲಾಯರ್ ಆಫೀಸ್ಗೆ ಹೋದ್ರೆ ಅವನು ಸತ್ತು ಬಿದ್ದಿರ್ತಾನೆ. ಲಾಕರ್ನಲ್ಲಿದ್ದ ಮಾತ್ರೆಗಳನ್ನ ಎಡ್ಡಿ ವಾಪಸ್ ಪಡ್ಕೊಳ್ತಾನೆ. 6 ತಿಂಗಳ ನಂತರ ಎಡ್ಡಿ ನ್ಯೂಯಾರ್ಕ್ ಎಲೆಕ್ಷನ್ನಲ್ಲಿ ನಿಲ್ತಾನೆ. ಅವನ ಪುಸ್ತಕ ಕೂಡ ರಿಲೀಸ್ ಆಗುತ್ತೆ. ಫಾರ್ಮಾ ಕಂಪನಿ ಓನನ್ನ ಭೇಟಿ ಮಾಡಿದ್ರೆ ಅದು ಕಾರ್ಲ್ ಆಗಿರ್ತಾನೆ. ನಂಗೆ ನಿನ್ನ ಗುಟ್ಟು ಗೊತ್ತು, ನೀನು ಏನೇ ಆಗಿದ್ರೂ ಅದು ಆ ಮಾತ್ರೆ ಮಹಿಮೆ ಅಂತ ಕಾರ್ಲ್ ಬೆದರಿಸ್ತಾನೆ. ಆ ಮಾತ್ರೆ ನಾನೇ ಕಂಟ್ರೋಲ್ ಮಾಡಬೇಕು ಅಂತ ಈ ಕಂಪನಿ ತಗೊಂಡಿದ್ದೀನಿ, ನನ್ನ ಮಾತು ಕೇಳದಿದ್ರೆ ಸಪ್ಲೈ ಕಟ್ ಮಾಡ್ತೀನಿ ಅಂತ ಕಾರ್ಲ್ ಹೇಳ್ತಾನೆ.
ನಾನು ಈಗ ಮಾತ್ರೆ ಬಿಟ್ಟಿದ್ದೀನಿ, ನನ್ನ ಬ್ರೈನ್ ನ್ಯಾಚುರಲ್ ಆಗೇ ಶಾರ್ಪ್ ಆಗಿದೆ, ಜೊತೆಗೆ ನಿನ್ನನ್ನ ಜೈಲಿಗೆ ಕಳಿಸೋವಷ್ಟು ಸಾಕ್ಷಿ ನನ್ನ ಹತ್ರ ಇದೆ ಅಂತ ಎಡ್ಡಿ ಶಾಕ್ ಕೊಡ್ತಾನೆ. ಎಡ್ಡಿಗೆ ತಾನು ಪೂರ್ತಿ ಸ್ವತಂತ್ರ ಅನ್ನೋ ಫೀಲ್ ಬರುತ್ತೆ. ಅಲ್ಲಿಗೆ ಈ ಸಿನಿಮಾ ಮುಗಿಯುತ್ತೆ. Please like and subscribe.